Good morning, students. Welcome to the Aryabhatta PU Science College. Now, we are going to study the power factor, 8th period of the 7th chapter, last chapter. So, alternating current. Define power factor. The power factor, significance of the Q factor, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಇದೆ. ಫೋರ್ತ್ ಪೀರಿಯಡಲ್ಲಿ Q ಫ್ಯಾಕ್ಟರ್ ಎಲ್ಲ ತೆಗೆದುಕೊಳ್ಳುತ್ತೆ. ಇದು ಭಾಳ ಇಂಪಾರ್ಟೆಂಟ್, ಸುಮಾರು ಕ್ವಶನ್ಸ್ ಇದೆ. ಇದೊಂದು ಮೂರು ಸರಿ ನಾನು ಮೆಮೊರಿ ಪಾರ್ಟ್ನಲ್ಲೇ ಹೇಳ್ತೀನಿ. ಡಿಫೈನ್ ಪವರ್ ಫ್ಯಾಕ್ಟರ್. ಇಟ್ ಈಸ್ ದ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ಇಂಪೆಡೆನ್ಸ್. ಕಾಸ್ ಪೈ ಈಸ್ ಈಕ್ವಲ್ ಟು ಆರ್ ಬೈ ಝೆಡ್. ಪವರ್ ಫ್ಯಾಕ್ಟರ್ ಅಂದರೆ ಇಟ್ ಈಸ್ ದ ರೇಷಿಯೋ ಆಫ್ ರೆಸಿಸ್ಟೆನ್ಸಿ ಟು ಇಂಪೆಡೆನ್ಸ್. ಇಟ್ ಈಸ್ ದ ರೇಷಿಯೋ ಆಫ್ ರೆಸಿಸ್ಟೆನ್ಸಿ ಟು ಇಂಪೆಡೆನ್ಸ್. ಕಾಸ್ ಪೈ ಈಸ್ ಈಕ್ವಲ್ ಟು ಆರ್ ಬೈ ಝೆಡ್. ನೆಕ್ಸ್ಟ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ಯೂ ಫ್ಯಾಕ್ಟರ್ ಇನ್ LCR ಸರ್ಕ್ಯೂಟ್ ಕೇಳ್ತಾರೆ. ಇಟ್ ಈಸ್ ದ ಮೆಜರ್ ಆಫ್ ಶಾರ್ಪ್ನೆಸ್ ಆಫ್ ರೆಸನೆನ್ಸ್ ಕರ್ವ್. ರೆಸನೆನ್ಸ್ ಕರ್ವ್ನಲ್ಲಿ ಶಾರ್ಪ್ನೆಸ್, ಇದ್ರ ಕ್ವಾಲಿಟಿ, ಅದ್ರ ಬಗ್ಗೆ ಕಂಡುಹಿಡಿಬೇಕಾದ್ರೆ ಈ ಕ್ಯೂ ಫ್ಯಾಕ್ಟರನ್ನು ಉಪಯೋಗಿಸ್ತಾರೆ. ಇಟ್ ಈಸ್ ದ ಮೆಜರ್ ಆಫ್ ಶಾರ್ಪ್ನೆಸ್ ಆಫ್ ರೆಸನೆನ್ಸ್ ಕರ್ವ್. ಇಟ್ ಈಸ್ ದ ಮೆಜರ್ ಆಫ್ ಶಾರ್ಪ್ನೆಸ್ ಆಫ್ ರೆಸನೆನ್ಸ್ ಕರ್ವ್. ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಪವರ್ ಫ್ಯಾಕ್ಟರ್ in AC circuit containing an inductor, a capacitor and a resistor in series. So, give the expression for power factor in AC circuit containing an inductor, a capacitor and a resistor. Sorry. Answer. Cos pi is equal to R by Z is equal to R by square root of R square plus XL minus XC whole square. This equation. Cos pi is equal to R by Z is equal to R by root R square plus XL minus XC whole square. Next, the power factor of AC circuit is 0.5. What is the phase angle between the voltage and the current? This is phase angle. So, in LCR circuit, ನೆಕ್ಸ್ಟ್ ಫೈ ಈಸ್ ಈಕ್ವಲ್ ಟು ಕಾಸ್ ಫೈ ಅಂದರೆ ಇದನ್ನು ಕೇಳಿದ್ದಾರೆ. ಫೇಸ್ ಆ್ಯಂಗಲ್ ಎಷ್ಟು ಅಂತ ಕರೀತಾರೆ. ಪವರ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಪವರ್ ಫ್ಯಾಕ್ಟರ್ ಅಂದರೆ 0.5. ಫೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 0.5 ಈಸ್ ಈಕ್ವಲ್ ಟು 30. ಇಷ್ಟನ ಈಗ ನೆಕ್ಸ್ಟ್, ವಾಟ್ ಈಸ್ ವ್ಯಾಟ್ಲೆಸ್ ಕರೆಂಟ್, ವಾಟ್ ಈಸ್ ಐಡಲ್ ಕರೆಂಟ್ ಆರ್ ವಾಟ್ ಈಸ್ ಐಡಲ್ ಕರೆಂಟ್. ಐಡಲ್ ಕರೆಂಟ್ ಅಂದ್ರೆ ಒಂದೇ, ವ್ಯಾಟ್ಲೆಸ್ ಕರೆಂಟ್ ಅಂದ್ರೆ ಒಂದೇ. ಇನ್ನೊಂದು July 18th ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ದ ಕರೆಂಟ್ ಥ್ರೂ ಎ ಪ್ಯೂರ್ ಇಂಡಕ್ಟರ್ ಆರ್ ಕೆಪಾಸಿಟರ್ ಈಸ್ ಕಾಲ್ಡ್ ವ್ಯಾಟ್ಲೆಸ್ ಕರೆಂಟ್. ಈ ಕೆಪಾಸಿಟರ್ ಅಥವಾ ಇಂಡಕ್ಟರ್ ಮುಖಾಂತರ ಕರೆಂಟ್ ಪಾಸ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ವ್ಯಾಟ್ಲೆಸ್ ಕರೆಂಟ್ ಅಂತ ಕರಿತೀವಿ. ಅದಕ್ಕೆ ದ ಕರೆಂಟ್ ಥ್ರೂ ಎ ಪ್ಯೂರ್ ಇಂಡಕ್ಟರ್ ಆರ್ ಕೆಪಾಸಿಟರ್ ಈಸ್ ಕಾಲ್ಡ್ ವ್ಯಾಟ್ಲೆಸ್ ಕರೆಂಟ್. The current through a pure inductor or capacitor is called ವ್ಯಾಟ್ಲೆಸ್ ಕರೆಂಟ್. ಸೊ ಈ ಕ್ವಶನ್ ಇಲ್ಲಿಂದ ಇಲ್ಲಿವರೆಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಇದನ್ನು ಕ್ಲೀನಾಗಿ ಇದನ್ನು ನೋಡ್ಕೊಳ್ರಿ. ನೆಕ್ಸ್ಟ್ ಈಸ್ ಟ್ರಾನ್ಸ್ಫಾರ್ಮರ್. ಸೊ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್? ಈ ಟ್ರಾನ್ಸ್ಫಾರ್ಮರ್ ಬಗ್ಗೆ ನೀವು ಇದನ್ನು ತಿಳ್ಕೊಂಡಿರ್ತೀರ. ವಾಟ್ ಈಸ್ ಟ್ರಾನ್ಸ್ಫಾರ್ಮರ್? ಎಕ್ಸ್ಪ್ಲೇನ್ ಇಟ್ಸ್ ವರ್ಕಿಂಗ್. ಟ್ರಾನ್ಸ್ಫಾರ್ಮರ್ ಅಂದರೆ ಈ ರೋಡ್ ಸೈಡಲ್ಲೆಲ್ಲ ಇಟ್ಟಿರ್ತಾರೆ ಟ್ರಾನ್ಸ್ಫಾರ್ಮರ್. ಅದು ಈ ಸ್ಟೆಪ್ ಅಪ್ ಬರುತ್ತೆ. ಇಲ್ಲೆಲ್ಲ ಮೈನ್ ಸ್ಟೇಷನಿಂದ 22,000 ವೋಲ್ಟ್ಸ್ ಬರುತ್ತೆ. ಈಗ ಅದನ್ನು ನಾವು 220 ವೋಲ್ಟ್ಸ್ ನಮ್ಮ ಮನೆಗೆಲ್ಲ ಉಪಯೋಗಿಸ್ಕೊಳ್ಳೋಕ್ಕೆ 220 ವೋಲ್ಟ್ಸ್ ಸಾಕು, ಅಷ್ಟನ್ನು ಉಪಯೋಗಿಸ್ತಾರೆ. 22,000 ವೋಲ್ಟ್ ಏನಾರ ನಾವು ಅದನ್ನು ಮನೆಗೆಲ್ಲ ಸಪ್ಲೈ ಮಾಡೋಕ್ಕಾಗಲ್ಲ, ಯಾಕಂದರೆ ಹೈ ವೋಲ್ಟೇಜ್ ಇರುತ್ತೆ, ಡೇಂಜರಸ್ ಅದು. ಸೊ 22,000 ವೋಲ್ಟನ್ನು ಜೋಗ್ ಫಾಲ್ಸ್ ಅಲ್ಲಿಂದೆಲ್ಲ 22,000 ವೋಲ್ಟಷ್ಟು ಸಪ್ಲೈ ಅಲ್ಲಿಂದ ಟ್ರಾನ್ಸ್ಮಿಷನ್ ಆಗುತ್ತೆ. ಅಲ್ಲಿಂದ ಇಲ್ಲಿ ತೊಗೊಳ್ಳೋ ಸ್ಥಿತಿಗೆ ಅದನ್ನು ನಾವು ಆ 22,000 ವೋಲ್ಟನ್ನು ಈ ರೋಡ್ ಸೈಡಲ್ಲೆಲ್ಲ ಟ್ರಾನ್ಸ್ಫಾರ್ಮರ್ ಇಟ್ಟಿರ್ತಾರೆ, ಅದರಲ್ಲೆಲ್ಲ ನಾವು ಸ್ಟೆಪ್ ಡೌನ್ ಮಾಡ್ತೇವೆ. ಸೊ ಅದಕ್ಕೆ ಅದು ಟ್ರಾನ್ಸ್ಫಾರ್ಮರ್. ಇದು ಈ AC ವೋಲ್ಟೇಜಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡುತ್ತೆ. ಟ್ರಾನ್ಸ್ಫಾರ್ಮರ್. ವಾಟ್ ಈಸ್ ಟ್ರಾನ್ಸ್ಫಾರ್ಮರ್? ಎಕ್ಸ್ಪ್ಲೇನ್ ಇಟ್ಸ್ ವರ್ಕಿಂಗ್. Transformer, it is a device used to increase or decrease AC voltage. It is a device used to increase or decrease AC voltage. AC voltageನ್ನು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋಕ್ಕೆ ಉಪಯೋಗಿಸ್ತಾರೆ. ನೋಡಿ, ಇಲ್ಲಿ ಒಂದು ಕಾಯಿಲ್ ಇರುತ್ತೆ, ಒಂದು ಫುಲ್ ಇರುತ್ತೆ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಇಲ್ಲಿ ಕಾಯಿಲ್ ಇರುತ್ತೆ. AC ವೋಲ್ಟೇಜನ್ನು ಇಲ್ಲಿ ಪ್ರೈಮರಿ ಕಾಯಿಲ್ ಇನ್ಪುಟ್ ಅಂದರೆ ಎಷ್ಟು 220 ವೋಲ್ಟ್ಸ್ ಇರುತ್ತೆ, ಹಾಕ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಔಟ್ಪುಟ್ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇದ್ದಾವೆ. ಅದು 200 ವೋಲ್ಟ್ ಇದ್ದಿದ್ದು 2,000 3,000 ವೋಲ್ಟಾಗಿ ಕನ್ವರ್ಟ್ ಆಗುತ್ತೆ.
ಅಥವಾ ನಮಗಿಲ್ಲಿ ಈಗ ಒಂದು 200 ವೋಲ್ಟ್ ಇರುತ್ತೆ, ಅದನ್ನು ನಮಗೆ 10 ವೋಲ್ಟು ಅಥವಾ 20 ವೋಲ್ಟಿಗೆ ಈ ಮೊಬೈಲ್ ಬ್ಯಾಟ್ರಿ ಚಾರ್ಜಿಗೆಲ್ಲ ಉಪಯೋಗಿಸ್ಕೊಳ್ತಾರಲ್ಲ, ಅಲ್ಲೆಲ್ಲ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಅದು ಕಡಿಮೆ ವೋಲ್ಟೇಜ್ ಈ ಥರಕ್ಕೋಸ್ಕರ ಏನು ಮಾಡ್ತಾರೆ, ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ, ಅದನ್ನು ಕಡಿಮೆ ಮಾಡ್ತಾರೆ. ಹಾಗೆ ಆ ಪ್ರಿನ್ಸಿಪಲ್ ಮೇಲೆ ಇರುತ್ತೆ. ಒಂದು ಇದನ್ನು ಪ್ರೈಮರಿ ವೋಲ್ಟೇಜ್ ಇಲ್ಲಿಂದ ಇನ್ಪುಟ್, ಇಲ್ಲಿ 22,000 ವೋಲ್ಟ್ ಇರ್ತದಂದರೆ ಇಲ್ಲಿ 200 ವೋಲ್ಟ್ 220 ವೋಲ್ಟಷ್ಟು ಕನ್ವರ್ಟ್ ಆಗಿ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಕರೆಂಟ್ V = IR ಫಾರ್ಮುಲಾ ಪ್ರಕಾರ ಬರುತ್ತೆ. ವೋಲ್ಟೇಜ್ ಜಾಸ್ತಿ ಇರುತ್ತೆ, ಕರೆಂಟ್ ಕಡಿಮೆ ಇರುತ್ತೆ. ಇಲ್ಲಿ ವೋಲ್ಟೇಜ್ ಜಾಸ್ತಿ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಕರೆಂಟ್ ಕಡಿಮೆ ಆಗುತ್ತೆ. ಆ ಪ್ರಿನ್ಸಿಪಲ್ ಮೇಲೆ ಆಗುತ್ತೆ. ಇಟ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ AC ವೋಲ್ಟೇಜ್. ಟ್ರಾನ್ಸ್ಫಾರ್ಮರ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ AC ವೋಲ್ಟೇಜ್. ಸೊ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. Transformer works on the principle of mutual induction. It works on the principle of Faraday's law. It works on the principle of Faraday's law. It consists of two coils wound over a soft iron core. ನೋಡಿರಿ, ಇದೊಂದು 2 ಕಾಯಿಲ್ಸ್, ಇದೊಂದು ಕಾಯಿಲ್ ಇರುತ್ತೆ, ಇದೊಂದು ಸಾಫ್ಟ್ ಐರನ್ ಕೋರು, ಇದು ಸುತ್ತಲೂ ಇದನ್ನು ಸುತ್ತಿರ್ತಾರೆ. wound over a soft iron core. It consists of a 2 coils wound over a soft iron core. It consists of a 2 coils wound over a soft iron core. When current in the primary coil changed, the flux linked to the secondary coil also changes. When the current in the primary coil changes, the flux in the secondary coil also changes. ನೋಡಿ, ಇಲ್ಲಿ ಕರೆಂಟು ಒಂದ್ಸರಿ ಕರೆಂಟ್ ಹಿಂಗೆ ಬರುತ್ತೆ, ಒಂದ್ಸರಿ ಕರೆಂಟ್ ಹಿಂಗೆ ಹೋಗುತ್ತೆ AC-ನಲ್ಲಿ. ಅದು ಅಷ್ಟೇ, ಅವಾಗ ಸೆಕೆಂಡರಿ ಕಾಯಿಲ್ನಲ್ಲಿ EMF ಪ್ರೊಡ್ಯೂಸ್ ಆಗುತ್ತೆ, ಕರೆಂಟ್ ಹಿಂಗೆ ಬರುತ್ತೆ, ಸರಿ ಹಿಂಗೆ ಹೋಗುತ್ತೆ, ಹೋಗುತ್ತೆ, ಅವಾಗ ಬರುತ್ತೆ. ಇದು ಅವಾಗ ಸೆಕೆಂಡರಿ ಆಗುತ್ತೆ. ಲೋ ವೋಲ್ಟೇಜ್ ಇದ್ದಿದ್ದನ್ನು ಹೈ ವೋಲ್ಟೇಜ್ ಮಾಡುತ್ತೆ, ಅಥವಾ ಹೈ ವೋಲ್ಟೇಜ್ ಇದ್ದಿದ್ದನ್ನು ಲೋ ವೋಲ್ಟೇಜ್ ಮಾಡುತ್ತೆ. ಹೈ ವೋಲ್ಟೇಜ್ ಮಾಡಬೇಕಾದ್ರೆ ಇದು ಲೋ ವೋಲ್ಟೇಜು, ಇದು ಹೈ ವೋಲ್ಟೇಜು. ಈ ಡಯಾಗ್ರಾಮಲ್ಲಿ ತೋರಿಸಿರೋದು, ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರುತ್ತೆ, ಆವಾಗ ಲೋ ವೋಲ್ಟೇಜ್ ಇರುತ್ತೆ. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡ್ತೀವಿ, ಆವಾಗ ಹೈ ವೋಲ್ಟೇಜ್ ಕನ್ವರ್ಟ್ ಆಗುತ್ತೆ. ಅದೇ ಇದರದ್ದು ರಿವರ್ಸ್ ಇತ್ತು ಅಂದರೆ, ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇತ್ತು, ಇಲ್ಲಿ ಕಡಿಮೆ ಇತ್ತು ಅಂದರೆ ಆವಾಗ ಹೈ ವೋಲ್ಟೇಜ್ ಇದ್ದಿದ್ದು ಲೋ ವೋಲ್ಟೇಜ್ ಆಗುತ್ತೆ. When current in the primary coil changed, the flux through the secondary coil also changes. EMF is induced in secondary coil. EMF is induced in the secondary coil. Very important question. ಇದು March 14th July 16th ಅಲ್ಲಿ ಬಂದಿತ್ತು. Transformer works on the principle of mutual induction. It works on the principle of Faraday's law. Transformer works on the principle of mutual induction. It works on the principle of Faraday's law. It consists of 2 coils wound over a soft iron core. It consists of 2 coils wound over a soft iron core. When current in the primary coil changed, the flux linked to the secondary coil also changes. When current in the primary coil changed, the flux linked to the secondary coil also changes. EMF is induced in secondary coil. EMF is induced in the current coil. ಇಷ್ಟನ್ನು ಕ್ಲೀನಾಗಿ ಪ್ರಿನ್ಸಿಪಲನ್ನು ಇದನ್ನು ನೋಡ್ಕೊಳ್ರಿ. ನೆಕ್ಸ್ಟ್ ಈಸ್ ವಾಟ್ ಈಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ವಾಟ್ ಈಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. If the step up transformer means input voltage is less and output voltage is greater. If the input voltage is greater than output voltage, if the output voltage is greater than input voltage, the transformer is called step up transformer. If the output voltage is greater than input voltage, the transformer is called step up transformer. Then what is step down transformer? If the output voltage is less than input voltage, the transformer is called step down transformer. If the in step down transformer input voltage is greater, output voltage is less. If the output voltage is less than input voltage, the transformer is called step down transformer. Next, what is ideal transformer? Ideal transformer is one in which there is no power loss. Ideal transformer is one in which there is no power loss. Here in this choke there is a loss of energy.
So in the ideal transformer means perfect transformer, there is no power loss. Next, mention the source of energy loss in transformer. Here, while the converting from higher voltage to the lower voltage or lower voltage to the higher voltage, there is a loss of energy. So what are the loss of energy in transformer? Loss due to heating, eddy current loss, hysteresis loss. Loss due to the heating. This choke becomes heated when it is converted from higher voltage to the lower voltage or lower voltage to the higher voltage. So that is loss due to heating. Eddy current loss. Eddy current means in this choke there is a magnetic flux. It will be formed. So that is eddy current. Hysteresis loss. The hysteresis curve. Quality of this material, soft iron core used, is the hysteresis loss. Loss due to heating, eddy current loss, hysteresis loss. Give any two differences between step up and step down transformer. So step up transformer, step down transformer, same definition. It is used to increase AC voltage. It is used to increase AC voltage. In step down transformer, it is used to decrease AC voltage. It is used to decrease AC voltage. In step up transformer, output voltage is greater than input voltage. Output voltage is greater than input voltage. Here, output voltage is less than input voltage. Output voltage is less than input voltage. Output current is less than input current. Output current is less than input current. Here, output current is greater than input current. Output current is greater than input current. Next, mention any two advantages of AC over DC. AC can be easily stepped up or stepped down. AC can be easily stepped up or stepped down. AC can be easily transmitted over long distances without much power loss. AC can be easily transmitted over long distances without much power loss. AC generator have higher efficiency than DC generator. AC generator have higher efficiency than DC generator. So all these questions are very, very important. You have to write it in a notes. And next is a memorizing part. Next is memory part. I will explain each term in 3 times. By seeing one time, without seeing another time, you have to write it in a row. Define power factor. It is the ratio of resistance to impedance. Cos phi is equal to R by Z. It is the ratio of resistance to impedance. It is the ratio of resistance to impedance. Cos phi is equal to R by Z. Next, what is the significance of Q factor in LCR circuit? It is the measure of sharpness of resonance curve. It is the measure of sharpness of resonance curve. It is the measure of sharpness of resonance curve. Give the expression for power factor in AC circuit containing an inductor, a capacitor and a resistor in series. Cos phi is equal to R by Z is equal to R by root R square plus XL minus XC whole square. Cos phi is equal to R by Z is equal to R by square root of R square plus XL minus XC whole square. The power factor of AC current is 0.5. What is the phase of an angle between in the current and the current in LCR circuit? Phi is equal to cos inverse 0.5. Phi means the power factor. That is, power factor is given. So R by Z is 0.5. So cos inverse of 0.5 is 30 degree. What is wattless current? What is idle current? The current through a pure inductor or capacitor is called wattless current. The current through a pure inductor or capacitor is called wattless current. The current through a pure inductor or capacitor is called wattless current. Next, transformer. What is transformer? Explain its working.
It is a device used to increase or decrease AC voltage. It is a device used to increase or decrease AC voltage. It working. Transformer works on the principle of mutual induction. Transformer works on the principle of mutual induction. Transformer works on the principle of mutual induction. It works on the principle of Faraday's law. It works on the principle of Faraday's law. It works on the principle of Faraday's law. It consists of two coils wound over a soft iron core. It consists of two coils wound over a soft iron core. It consists of two coils wound over a soft iron core. When current in the primary coil changed, the flux linked to the secondary coil also changes. When current in the primary coil changed, the flux linked to the secondary coil also changes. When current in the primary coil changed, the flux linked to the secondary coil also changes. EMF is induced in secondary coil. EMF is induced in secondary coil. EMF is induced in secondary coil. Next, what is step-up transformer? If the output voltage is greater than input voltage, the transformer is called a step-up transformer. If the output voltage is greater than input voltage, the transformer is called a step-up transformer. If the output voltage is greater than input voltage, the transformer is called step-up transformer. What is step-down transformer? If the output voltage is less than input voltage, the transformer is called step-down transformer. If the output voltage is less than input voltage, the transformer is called step-down transformer. If the output voltage is less than input voltage, the transformer is called step-down transformer. What is ideal transformer? Ideal transformer is one in which there is no power loss. Ideal transformer is one in which there is no power loss. Ideal transformer is one in which there is no power loss. Mention the source of energy loss in transformer. Loss due to heating. Loss due to heating. Eddy current loss. Eddy current loss. Hysteresis loss. Hysteresis loss. Give any two differences between step-up and step-down transformer. Step-up transformer, it is used to increase AC voltage. It is used to increase AC voltage. It is used to decrease AC voltage. It is used to decrease AC voltage. Output voltage is greater than input voltage. Output voltage is greater than input voltage. Output voltage is less than input voltage. Output voltage is less than input voltage. Output current is less than input current. Output current is less than input current. Output current is greater than input current. Output current is greater than input current. Next, mention any two advantages of AC over DC. AC can be easily stepped up or stepped down. AC can be easily stepped up or stepped down. AC can be easily stepped up or stepped down. AC can be easily transmitted over long distances without much power loss. AC can be easily transmitted over long distances without much power loss. AC can be easily transmitted over long distances without much power loss. AC generator have higher efficiency than DC generator. AC generator have higher efficiency than DC generator. AC generator have higher efficiency than DC generator. So all these question answers you have to memorize it. By seeing one time without seeing another time, you have to write it in a rough. Best of luck.